ಜಿಬಿಎ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಸೋಲುತ್ತಾ? ಯಾಕಂತ ಹೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಜಿಬಿಎ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಸೋಲುತ್ತಾ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸೋಲಿನ ಭೀತಿಯಿಂದಲೇ ಚುನಾವಣೆ ಮುಂದೂಡಿಕೆ ಮಾಡ್ತಾ ಇದೆ ಕಾಂಗ್ರೆಸ್. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕೆ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಚುನಾವಣೆ ಎದುರಿಸಲು ಅಂಜಿಕೆ ಇದೆ, ಅದಕ್ಕಾಗಿ ಚುನಾವಣೆ ಮುಂದಕ್ಕೆ ಹಾಕ್ತಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ವಾರದ ಹಿಂದೆ ಮಾಹಿತಿ ಇತ್ತು. SIR ಕೇವಲ ನೆಪ ಮಾತ್ರ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಕಾಂಗ್ರೆಸ್ಸು ಕೋರ್ಟ್ ಮೊರೆ ಹೋಗ್ತಾ ಇದೆ, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದೆ. ಅದು ಇದು ಕಾರಣಗಳನ್ನು ಕೊಟ್ಟುಕೊಂಡು, ಏನು ಕಾರಣ ಈ ಸರಿ ಕೊಟ್ಟಿರೋದೇನು? SIR ನಡೀತಾ ಇದೆ, ಎಲ್ಲ ಸಿಬ್ಬಂದಿಗಳು ಬ್ಯುಸಿ ಆಗಿದ್ದಾರೆ, ಆ ಕಾರಣಕ್ಕೆ ನಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡಿ ಅಂಥೇಳಿ ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗ್ತಾ ಇದ್ದಾರೆ. ಒಂದೇ ಸರಿ ಅಲ್ಲ, ಇದು ಭಾಳ ಸರಿ ಹೋಗಿದ್ದಾರೆ. 2015ರಲ್ಲಿ ನಡೆದಿರ್ತಕ್ಕಂಥ ಜಿಬಿಎ ಎಲೆಕ್ಷನ್ನು 2026 ಬಂದರೂ ನಡೆದಿಲ್ಲ, ನಡೀತಾ ಇಲ್ಲ, ಬರೇ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಸೊ ಈ ಬಾರಿಯೂ ಅಷ್ಟೇ ಮತ್ತೊಂದು ಸರಿ, ಅಂದರೆ ಇವಾಗ ಈ ಹಿಂದೆ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟಿತ್ತು, ಏನಂತ ಹೇಳಿದ್ರೆ ಆಗಸ್ಟ್ 31ರ ಒಳಗೆ ಜಿಬಿಎ ಎಲೆಕ್ಷನ್ ಪೂರ್ಣಗೊಳ್ಳಬೇಕು ಅಂತ ಹೇಳಿ. ಬಟ್ ಇವಾಗ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ನಮಗೆ ಡಿಸೆಂಬರ್ವರೆಗೂ ಅವಕಾಶ ಕೊಡಿ ಅಂಥೇಳಿ ಮತ್ತೆ ಕೇಳ್ತಾ ಇದೆ. ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವರು ಸೋಲೋ ಭೀತಿಯಿಂದ ಈ ಥರ ಮಾಡ್ತಾ ಇದ್ದಾರೆ, SIR ಎಲ್ಲ ಬರೀ ನೆಪ ಮಾತ್ರಕ್ಕೆ ಅಂತೇಳಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಕೇಳಿಸ್ಕೊಳ್ಳಿ, ಮಾತನಾಡಿದ್ದಾರೆ. ಎಸ್ ವೀಕ್ಷಕರೇ, ನೋಡಿ ಕುಮಾರಸ್ವಾಮಿ ಅವರು ಈ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ಗೆ ಚುನಾವಣೆ ಎದುರಿಸುವ ಅಂಜಿಕೆ ಇದೆ, ಚುನಾವಣೆಗೆ ಬಂದರೆ ಅವರು ಸೋಲ್ತಾರೆ ಅನ್ನೋ ಭಯ ಇದೆ, BJP ಮತ್ತು JDS ವಿರುದ್ಧ ಅವರಿಗೆ ಚುನಾವಣೆ ಎದುರಿಸುವ ಧೈರ್ಯವಿಲ್ಲ, ಎಲ್ಲ ಕಾರಣಕ್ಕೋಸ್ಕರ ಈ ಒಂದು ನೆಪವನ್ನು ಒಡ್ತಾ ಇದ್ದಾರೆ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಅವ್ರ ಹೇಳಕ್ಕೆ ಪೂರಕ, ಅವ್ರ ಹೇಳಿಕೆ ಏನಿದೆ ಅಲ್ಲ ಅದಕ್ಕೆ ಪೂರಕವಾದಂತೆ ಮಾಡ್ತಾರೆ ಈ ಕಾಂಗ್ರೆಸ್ನವರು. ಪದೇ ಪದೇ ಮುಂದಕ್ಕೆ ಯಾಕ್ರಿ ಹೂಡಬೇಕು? ಬೇಗ GBA ಚುನಾವಣೆಯನ್ನು ಮುಗಿಸಿ ಪ್ರತಿ ಪಾಲಿಕೆಗೂ ಅಥವಾ ವಾರ್ಡ್ಗೆ ಕಾರ್ಪೊರೇಟರ್ನ ನೇಮಿಸಿ ಅಲ್ಲಿ ಸ್ಥಳೀಯ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡಬೇಕು. ಜನಗಳು ಡೈರೆಕ್ಟಾಗಿ ಒಂದು CM ಮೀಟ್ ಮಾಡೋಕ್ಕಾಗುತ್ತಾ? ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಈಗ GBA ಅಧ್ಯಕ್ಷರಾಗಿರೋದ್ರಿಂದ ಡೈರೆಕ್ಟ್ ನಿಮಗೆ ಬಂದು ಮೀಟ್ ಮಾಡೋಕ್ಕಾಗುತ್ತಾ? ಅಲ್ಲಿ MLAಗಳು ನೋಡ್ಕೊಳ್ತಾ ಇದ್ದಾರಪ್ಪ, ಶಾಸಕರುಗಳು ಅವರು ಸಿಗ್ತಾರ ಅಲ್ಲಿ? ಸ್ಥಳೀಯ ಸಮಸ್ಯೆಗಳಿರ್ತವೆ, ಎಲ್ಲೋ BBMP ಅವ್ರು ಬಂದು ಕೆಲಸ ಮಾಡ್ತಿರಲ್ಲ, ಅಲ್ಲಿ ಕಸ ಬಿದ್ದಿರುತ್ತೆ, ವಾಸನೆ ಹೊಡಿತಾ ಇರುತ್ತೆ, ಅದನ್ನು ಕ್ಲೀನ್ ಮಾಡೋರಿರಲ್ಲ, ಎಲ್ಲಿ ಬಂತಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಅವ್ರ ಏರಿಯಾಗಳಲ್ಲಿ, ಅದನ್ನು ಕ್ಲಿಯರ್ ಮಾಡೋರಿರಲ್ಲ, ವ್ಯವಸ್ಥೆ ಇಲ್ಲ, ಯಾರನ್ನ ಕೇಳಬೇಕು ಪಾಪ? ಕೆಲಸ ನಿಧಾನವಾಗಿ ಆಗ್ತಾ ಇದೆ ಅಲ್ಲಿ. ಸೊ ಇವೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾವೆ ಈ GBA ಮುಂದೂಡೋದ್ರಿಂದ, GBA ಎಲೆಕ್ಷನ್ ಮುಂದೂಡೋದ್ರಿಂದ. ಇವಾಗ ಅದಕ್ಕೆ ಪೂರಕ ಎಂಬಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಷ್ಟೇ ಅವರು ಆರೋಪ ಮಾಡ್ತಾ ಇರೋದು. ಬರೀ ಇವರು ಕೇವಲ ನೆಪ ಮಾತ್ರಕ್ಕೆ SIR ಮತ್ತೊಂದು ಸಿಬ್ಬಂದಿ ಕೊರತೆ ಅದು ಇದು ಹೇಳ್ತಾರೆ. ಇವ್ರಿಗೆ ಚುನಾವಣೆ ಎದುರಿಸುವ ಧೈರ್ಯ ಅಲ್ಲ. ಫಸ್ಟ್ ಆಫ್ ಆಲ್ ಇವ್ರಿಗೆ ಧೈರ್ಯ ಇದ್ದಿದ್ರೆ ಇವರು ನಡೆಸಬೇಕಿತ್ತು ಚುನಾವಣೆಯನ್ನು. ಯಾಕೆ ಮುಂದೂಡ್ತಾ ಇದ್ದಾರೆ? ಪದೇ ಪದೇ ಯಾಕೆ ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗ್ತಾ ಇದ್ದಾರೆ? ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆಯಪ್ಪ ಆಗಸ್ಟ್ 31ರೊಳಗೆ ನಡೆಸಿ ಅಂತ, ಆದರೂ ಮುಂದೂಡ್ತಾರೆ ಅಂದರೆ ಏನು ಅರ್ಥ? ಇವ್ರಿಗೆ ಭಯ ಇದೆ ಅಂತ ಹೇಳಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.